ಕಾಂತಾರ ಸಿನಿಮಾ ಬಿಗ್ ಹಿಟ್ ಆದ ನಂತರ ರಿಷಬ್ ಶೆಟ್ಟಿ ಕಾಂತಾರ 2 ಸಿನಿಮಾದ ಶೂಟಿಂಗ್ಗೆ ತಯಾರಿ ಮಾಡ್ಕೋತಾ ಇದ್ದಾರೆ. ಇದರ ನಡುವೆ ಅವರು ಟ್ರಸ್ಟ್ ಅನ್ನ ಸ್ಥಾಪನೆ ಮಾಡಿ ದೈವಾರಾಧಕರ ಮಕ್ಕಳ ಶಿಕ್ಷಣಕ್ಕೆ ನೆರವನ್ನ ಕೊಡುವ ಯೋಚನೆ ಮಾಡಿದ್ದಾರೆ ರಿಷಬ್ ಶೆಟ್ಟಿ. ಡಿವೈನ್ ಸ್ಟಾರ್ ಅಂತಾನೆ ರಿಷಬ್ ಶೆಟ್ಟಿ ಕಾಂತಾರ ನಂತರ ಕರೆಸ್ಕೊಂಡ್ರು. ಅವರ ಮತ್ತೊಂದು ಆಸೆ ಅಂದರೆ ಮುಂದಿನ ಜನ್ಮದಲ್ಲಿ ದೈವದ ಚಾಕರಿ ಮಾಡೋ ಆಸೆ ಇದೆ ಅಂತ ರಿಷಬ್ ಹೇಳ್ಕೊಂಡಿದ್ದಾರೆ. ನನಗೆ ಮುಂದಿನ ಜನ್ಮ ಅಂತ ಇದ್ದರೆ ದೈವಾರಾಧಕರ ಸಮುದಾಯದಲ್ಲಿ ಹುಟ್ಟಿ ದೈವಗಳ ಚಾಕರಿ ಮಾಡೋಕೆ ಅವಕಾಶ ಕೊಡುವಂಥ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ ಅಂತ ರಿಷಬ್ ಶೆಟ್ಟಿ ಹೇಳಿದ್ದಾರೆ. ಉಡುಪಿಯಲ್ಲಿ ನಡೆದಂಥ ಕಾರ್ಯಕ್ರಮದಲ್ಲಿ ಅವರು ಈ ಮಾತುಗಳನ್ನಾಡಿದರು. ದೈವಾರಾಧನೆ ಕುರಿತ ಕಾಂತಾರ ಸಿನಿಮಾ ಯಶಸ್ಸಿಗೆ ನಾನು ಕಾರಣ ಅಲ್ಲ, ಅದು ಪಂಜುರ್ಲಿ ದೈವದ ಆಶೀರ್ವಾದ ಅಂತ ಹೇಳಿದರು. ಇನ್ನು ಕಾಂತಾರ ಸಿನಿಮಾ ಮೂಲಕನಾದರೂ ದೈವದ ಸೇವೆ ಮಾಡುವಂಥ ಅವಕಾಶ ಸಿಕ್ತು ಅಂತ ಕೂಡ ಖುಷಿಯಿಂದ ಹೇಳ್ಕೊಂಡ್ರು. ಹಾಗೆ ಅಮೆರಿಕಾದ ಮ್ಯೂಸಿಯಂನಲ್ಲೂ ನಮ್ಮ ಪಂಜುರ್ಲಿಯ ಮುಖವನ್ನು ಇಟ್ಟಿದ್ದಾರೆ. ಇದು ನಮ್ಮ ದೇವರುಗಳ ಶಕ್ತಿನ ತೋರಿಸುತ್ತೆ ಅಂತ ಅವ್ರು ಹೇಳಿದ್ದಾರೆ. ಸೊ ಹಾಗಾಗಿ ಈ ಒಂದು ಟ್ರಸ್ಟನ್ನು ಸ್ಥಾಪನೆ ಮಾಡ್ತೀನಿ, ದೈವಾರಾಧಕರ ಮಕ್ಕಳ ಶಿಕ್ಷಣಕ್ಕೆ ಸಹಾಯ ಮಾಡ್ತೀನಿ ಅಂತ ಹೇಳಿದ್ದಾರೆ. ಹಾಗೆ ಸಮುದಾಯ ಭವನಕ್ಕೂ ಕೂಡ ಸಹಕಾರ ಮಾಡ್ತೀನಿ. ಉಡುಪಿ ಭಾಗದಲ್ಲಿ ದೈವಗಳ ಆರಾಧನೆ ಹೆಚ್ಚು ಮಾಡ್ತಾರೆ. ಸೊ ಅವರಿಗೆ ಸಹಾಯ ಮಾಡುವಂಥ, ಅವರಿಗೆ ಟ್ರಸ್ಟ್ ಸ್ಥಾಪಿಸಿ ಅವರ ಜೀವನವನ್ನು ಮೇಲೆತ್ತುವ ಕೆಲಸ ಮಾಡ್ತೀನಿ ಅಂತ ರಿಷಬ್ ಶೆಟ್ಟಿ ಹೇಳಿದ್ದಾರೆ. ಸದ್ಯ ರಿಷಬ್ ಶೆಟ್ಟಿ ಕಾಂತಾರ ಸಿನಿಮಾ ಶೂಟಿಂಗ್ಗೆ ಹೊರಡ್ತಾ ಇದ್ದಾರೆ. ಹೊಂಬಾಳೆ ಪ್ರೊಡಕ್ಷನ್ಸ್ ಸೆಟ್ಗೆ ಇತ್ತೀಚೆಗಷ್ಟೇ ಸಲಾರ್ ಶೂಟಿಂಗ್ ವೇಳೆಯಲ್ಲೇ ಸೆಟ್ಗೆ ಹೋಗಿದ್ರು. ಅಲ್ಲಿ ಪ್ರೊಡಕ್ಷನ್ ಮ್ಯಾನೇಜರ್ ಹತ್ರ ಮಾತಾಡಿಕೊಂಡು ಲೊಕೇಶನ್ಸ್ ಎಲ್ಲ ಫೈನಲ್ ಮಾಡ್ಕೊಂಡು ಶೂಟಿಂಗ್ ಕಡೆ ಹೊರಡ್ತಾ ಇದ್ದಾರೆ. ಇನ್ನು ಜನ ಕೂಡ ಕಾಂತಾರ 2 ಈಗಾಗಲೇ ಹೇಳಿದ್ದಾರೆ. ಕಾಂತಾರ 2 ಅಂದರೆ ಅದು ಕಾಂತಾರದ ಮುಂದುವರಿದ ಭಾಗ ಅಲ್ಲ, ಹಿಂದಿನ ಭಾಗ ಅಂಥೇಳಿ. ಸೊ ಇಷ್ಟು ದೊಡ್ಡ ಸಕ್ಸಸ್ ಆದ ನಂತರ ಆ ಕತೆ ಮುಂದಿನ ಭಾಗ ಅಲ್ಲ, ಹಿಂದಿನ ಭಾಗ ಮಾಡ್ತೀನಿ ಅಂತ ಟ್ವಿಸ್ಟ್ ಬೇರೆ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಈಗ ಆಗಿದ್ದೇ ಕಾಂತಾರ 2, ಇನ್ನು ಬರೋದು ಕಾಂತಾರ 1 ಅಂತ ಹೇಳ್ತಾ ಇದ್ದಾರೆ. ಸೊ ಹಾಗಾಗಿ ಸದ್ಯಕ್ಕೆ ರಿಷಬ್ ಶೆಟ್ಟಿ ಇಂಡಿಯಾದಾದ್ಯಂತ ಸೌಂಡ್ ಮಾಡ್ತಾ ಇದ್ದಾರೆ.